ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಸುಕ್ಷೇತ್ರ ನಾಯಕನಹಟ್ಟಿಯ ಪವಾಡ ಪುರುಷ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ರಥೋತ್ಸವ ಲಕ್ಷಾಂತರ ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿದೆ. ರಾಜ್ಯದ ವಿವಿಧ ಜಿಲ್ಲೆ ಸೇರಿದಂತೆ ನೆರೆದ ಆಂಧ್ರದಿಂದ ಲಕ್ಷಾಂತರ ಭಕ್ತರು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದರು. ಹರಕೆಯಂತೆ ತಿಪ್ಪೇರುದ್ರಸ್ವಾಮಿಗೆ ಕೊಬ್ಬರಿಯನ್ನ ಸುಟ್ಟು ಸುಮಾರು 80 ಅಡಿ ಎತ್ತರದ ರಥದಲ್ಲಿ ಸ್ವಾಮಿಯ ಮೂರ್ತಿಯನ್ನ ಇರಿಸಿ ಲಕ್ಷಾಂತರ ಭಕ್ತರು ರಥವನ್ನ ಎಳೆದರು. ಈ ವೇಳೆ ಹುತ್ತತ್ತಿ ಬಾಳೆಹಣ್ಣು ಮಂಡಕ್ಕಿ ರಥಕ್ಕೆ ಹಾಕಿ ಹರಕೆಯನ್ನ ತೀರಿಸಿ ಹಟ್ಟಿ ತಿಪ್ಪೇಶನ ಕೃಪೆಗೆ ಪಾತ್ರರಾದರು. ಹಲೋ ಎವ್ರಿವನ್, ನನ್ನ ಹೆಸರು ಸಿಂಧು ಅಂತ ಹೇಳಿ ಚಿತ್ರದುರ್ಗದಿಂದ ಬಂದಿರೋದು. ಸುಮಾರು ವರ್ಷಗಳಿಂದ ಕನಸಿತ್ತು ನಾಯಕನಹಟ್ಟಿ ಜಾತ್ರೆ ನೋಡ್ಬೇಕಂತೇಳಿ. ನೋಡ್ಬಿಟ್ಟು ಸಿಕ್ಕಾಬಿಟ್ಟು ಸಂತೋಷವಾಗಿದೆ. ಲಕ್ಷಾಂತರ ಜನ ಬಂದಿದ್ದಾರೆ. ಇಲ್ಲಿ ನೋಡೋದೇ ಒಂದು ಚಂದ. ಸೊ ಯಾರ್ಯಾರೆಲ್ಲ ನೋಡಿದ್ರೆ ತಪ್ಪದೆ ಬಂದು ನೆಕ್ಸ್ಟ್ ವರ್ಷ ವಿಸಿಟ್ ಮಾಡಿ ಇಲ್ಲಿ ಅಂತ ಹೇಳ್ತೀನಿ. ಹಾಗೆ ತೇರಿಗೆ ಬಾಳೆಹಣ್ಣು ಎಸಿತಾ ಇದ್ದಾರೆ. ಬಾಳೆಹಣ್ಣು ಎಸಿದ್ರೆ ಏನೋ ಒಂದು ಮನಸ್ಸಿಗೆ ಖುಷಿ, ಏನೋ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅನ್ನೋದೇನೋ ಒಂಥರ ಫೀಲಿಂಗ್ ಅಷ್ಟೇ. ತುಂಬ ಚೆನ್ನಾಗಿ ನಡೀತಾ ಇದೆ. ನೀವೇ ನೋಡ್ತಿದ್ರೆ ಲಕ್ಷಾಂತರ ಜನ ಬಂದಿದ್ದಾರೆ. ಸೊ ತಿಪ್ಪೇರುದ್ರ ಸ್ವಾಮಿದು ತುಂಬಾ ಮಹತ್ವ ಇದೆ. ಎಲ್ಲರೂ ಬಂದು ದೇವರ ಆಶೀರ್ವಾದ ಪಡಿಬೇಕಂತ ಕೇಳ್ತೀನಿ. ದೇವ್ರು ಇಲ್ಲಿ ಹೇಳ್ತಾರೆ ಎಲ್ಲರೂ ಜನ ಮಾಡಿದಷ್ಟು ನೀಡು ಭಿಕ್ಷೆ ಅಂತ ಹೇಳಿ. ಅದನ್ನ ಇಲ್ಲೆಲ್ಲರೂ ಜನ ತುಂಬಾ ನಂಬ್ತಾರೆ. ಸೊ ಎಲ್ಲರೂ ಬಂದು ವಿಟ್ನೆಸ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನಾಯಕನಹಟ್ಟಿ ಇದು ಜಾತ್ರೆ ನೋಡೋಕ್ಕೆ ಒಂಥರ ವಿಶೇಷವಾಗಿರುತ್ತೆ. ಆ ಕಳಸ ನೋಡಿದ್ರೆ ಎಷ್ಟೊಂದು ಜನ ನಂಬಿಕೆ ಇರುತ್ತೆ. ಹೊಸದಾಗಿ ಮದುವೆ ಆದವರು ಆ ಕಳಸ ನೋಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತಾರೆ. ಹಾಗೆ ವಿಶೇಷ ಅಂದರೆ ಇದರಲ್ಲಿ 5 ಚಕ್ರದ್ದು ನಮ್ಮದು ತೇರಿದು, ಅದೇ ತುಂಬ ವಿಶೇಷವಾಗಿರೋದು. 80 ಅಡಿ ನಮ್ಮದು ತೇರು ಹೈಟ್ ಇರೋದು. ಸುಮಾರು ಒಂದು 5 ಲಕ್ಷ ಜನ ಅಷ್ಟು ಸೇರಿದ್ದಾರೆ. ಇದು ನೋಡೋಕ್ಕೆ ಒಂದು ತುಂಬ ಖುಷಿಯಾಗುತ್ತೆ ನಾವು ಚಿತ್ರದುರ್ಗದವರಾಗಿ.